ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಇಂದಿನ ಮಾಧ್ಯಮಗೋಷ್ಠಿಯನ್ನು ನಾವು ಅಹಿಂದ ಪರವಾಗಿ ಮಾಡ್ತಾ ಇದ್ದೀವಿ. ನಾನು ಎಸ್ ಎಂ ಪಾಟೀಲ್ ಗಣಿಯ, ಡಾಕ್ಟರ್ ರವಿ ಬಿರಾದರ್ ಅವರು, ನಾಗರಾಜ್ ಲಂಬು ಅವರು, ವಸಂತ ಹೊನ್ನಮೋಡಿ ಅವರು, ಫಯಾಜ್ ಕಲಾದಿಗವರು ನಡೆಸ್ತಾ ಇದ್ದಾರೆ. ಇಂದಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ, ಚುನಾವಣಾ ಆಯೋಗ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದೆಯಲ್ಲ, ಅದೇ ತರ ಇಲ್ಲಿ SIR ಪ್ರಕ್ರಿಯೆ ಮಾಡ್ತಾ ಇದೆ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಈ SIR ಪ್ರಕ್ರಿಯೆ ಗೊಂದಲ ಉಂಟು ಮಾಡಿದೆ. ಆಡಳಿತ ನಡೆಸುವರ ಹತ್ರ ಗೊಂದಲ ಇದೆ, SIR ಪ್ರಕ್ರಿಯೆ ಜಾರಿಗೊಳಿಸುವರ ಹತ್ರ ಗೊಂದಲ ಇದೆ, ಜನರ ಹತ್ರ ಗೊಂದಲ ಇದೆ. ಇಲ್ಲಿ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಗೊಂದಲ ಇದೆ. ಏನು ಗೊಂದಲ ಅಂತ ಕೇಳಿದ್ರೆ, SIR ಪ್ರಕ್ರಿಯೆ ಮಾಡೋರು 2002-03ನೇ ಇಸ್ವಿನಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರು ದಾಖಲೆ ಕೊಡಬೇಕು. ಒಂದು ವೇಳೆ ಅವ್ರ ಹೆಸರು ಇರ್ಲಿಲ್ಲ ಅಂದ್ರ ಅವ್ರ ತಂದೆ ತಾಯಿ ಇವರು ದಾಖಲೆ ಕೊಡ್ಬೇಕಂತ ಕೇಳಿದ್ದಾರೆ. ಇಲ್ಲಿ ಏನಿದೆ ಅಂದ್ರೆ, ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಗುಳೆ ಹೋಗು ಜನ ಇದ್ದಾರೆ. ವಿಶೇಷವಾಗಿ ಹಿಂದುಳಿದವರು, ಬಡವರು, ಆ ಜಾತಿ ಈ ಜಾತಿ ಇರ್ಲಾರ್ದೆ ಎಲ್ಲಾ ಜಾತಿ ಧರ್ಮದ ಬಡವರು ವರ್ಷನಲ್ಲಿ 6 ತಿಂಗಳು ಗುಳೆ ಹೋಗ್ತಾರೆ. ಮಹಾರಾಷ್ಟ್ರ, ಗೋವಾ, ಇನ್ನಿತರ ರಾಜ್ಯಗಳಲ್ಲಿ, ಗುಜರಾತ್, ಅವರು ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಮತದಾನ ಮಾಡಿರುವುದಿಲ್ಲ, ಅವರ ಹೆಸರಲ್ಲಿ ವೋಟರ್ ಲಿಸ್ಟ್ ನಲ್ಲಿ ಇರುವುದಿಲ್ಲ. ಅವ್ರು ಏನ್ ಮಾಡ್ಬೇಕು ಈಗ? ಅದು ಬಹಳ ಸಮಸ್ಯೆ ಇದೆ. ಇದರ ಬಗ್ಗೆ ಯಾವ ರಾಜಕೀಯ ಪಕ್ಷದವರಾಗ್ಲಿ, ಇವತ್ತು ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರೋಂತ ನಮ್ಮ ಕಾಂಗ್ರೆಸ್ ಪಕ್ಷ ಆಗ್ಲಿ, ಸರ್ಕಾರದ ಅಧಿಕಾರಿಗಳಾಗ್ಲಿ, ಶಾಸಕರುಗಳಾಗ್ಲಿ, ಸಚಿವರಾಗ್ಲಿ, ಯಾರೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಮ್ಮ ಈ ಅಹಿಂದ ಜನರ ಪರವಾಗಿ ನಮ್ಮದೊಂದು ಒತ್ತಾಯ ಏನಂದ್ರೆ, ಈ ಸರ್ಕಾರಕ್ಕೆ ಮತ್ತು MLA-ಗಳಿಗೆ, ಮಂತ್ರಿಗಳಿಗೆ ಇದ್ರ ಕಡೆ ಗಮನ ಹರಿಸಿ ಜನರಲ್ಲಿ ಜಾಗೃತಿ ಮೂಡೋ ಕೆಲಸ ಮಾಡಿ. ಇದು SIR ಅಂದ್ರೆ ಜನರಿಗೆ ಗೊತ್ತೇ ಇಲ್ಲ. ಬಹಳ ಜನ ಗಾಬರಿ ಆಗ್ಬಿಟ್ಟಾರ. ಇನ್ನು ಕೆಲವು ಜನ ಅದು ಮುಸ್ಲಿಮರ ಬಗ್ಗೆ ಅದ ಬಿಡು, ಮುಸ್ಲಿಮರಿಗೆ ಈ ದೇಶದಿಂದ ಹೊರಗೆ ಹಾಕಲಿಕ್ಕೆ ಅದೊಂದು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ತಿಳ್ಕೊಂಡ್ಬಿಟ್ರೆ, ಮುಸ್ಲಿಮರು ಏನ್ ತಿಳ್ಕೊಂಡಾರ ಅಂದ್ರೆ, ಇದು ನಮಗ ನಾಗರಿಕತ್ವ ತೆಗಿತಾರೆ, ನಮಗ್ ಹೊರದೇಶಕ್ಕೆ ಕಳಿಸ್ತಾರೆ, ನಮಗ್ ಡಿಟೆನ್ಷನ್ ಸೆಂಟರ್ ಆಗಿ ಇಡ್ತಾರೆ, ಪುನರ್ವಸತಿ ಕೇಂದ್ರದಾಗ ಇಡ್ತಾರೆ, ಅವು ಗಾಬರಿಗ್ಯಾವ. ಎಲ್ಲಾರು ಒಂದೊಂದ್ ತರ ಗಾಬರಿಗಾರ. ಕೆಲವ್ರಿಗೆ ನಾಲೆಜ್ಗೆ ಇಲ್ಲ, ಇದ್ರ ತಿಳುವಳಿಕೆನಿಲ್ಲ, ಅವರು ಬಹಳ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಇದ್ರ ಪರಿಣಾಮ ಏನಾಗ್ತದಂದ್ರೆ, ಬಹಳ ಘೋರ ಪರಿಣಾಮ ಆಗ್ತದೆ. ಮರಣ ಶಾಸನ ಇನ್ನೂ ಒಳ್ಳೇದು, ಮರಣ ಶಿಕ್ಷೆ ಕೊಡುದು ಇನ್ನೂ ಒಳ್ಳೇದು. ಯಾಕಂದ್ರೆ ಅವ ಇಲ್ಲೇ ಸಾಯ್ತಾನ, ಇದೇ ಭಾರತದಾಗ ಮಣ್ಣರಾತ. ಮತ್ತಿದು ನಾಗರಿಕತ್ವ ತೆಗೆದ್ರೆ ಏನ್ ಉಳಿತಾವ? ಸಾವಿರಕ್ಕಿಂತಲೂ ಘೋರ. ಅದಕ್ಕ ನಮ್ಮ ಉದ್ದೇಶ ಏನಂದ್ರ, ಇವತ್ತ ಸರ್ಕಾರ ಮೊದಲು ಫಸ್ಟ್ ಮಾಡುವ ಕೆಲಸ ಏನಂದ್ರೆ, ಜನರಲ್ಲಿ ಜಾಗೃತಿ ಕೊಡಬೇಕು, SIR ಪ್ರಕ್ರಿಯೆಗೆ ವಿರೋಧ ಮಾಡಬೇಕು. SIR ಪ್ರಕ್ರಿಯೆ ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇಲ್ಲೇ ಇಲ್ಲ. ಚುನಾವಣಾ ಆಯೋಗಕ್ಕ ನಾಗರಿಕತ್ವ ಪರಿಶೀಲನೆ ಮಾಡುವ ಅಧಿಕಾರ ಇಲ್ಲೇ ಇಲ್ಲ. ಆರ್ಟಿಕಲ್ 324 ಪ್ರಕಾರ 18 ವರ್ಷ ಮೇಲ್ಪಟ್ಟವರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸುವುದು ಮಾತ್ರ ಕೆಲಸ ಚುನಾವಣಾ ಆಯೋಗದ ಅಧಿಕಾರ. ಅವನಿಗೆ ಮತದಾರರಾಗಿ ಸೇರಿಸಲಿಕ್ಕೆ ಪರಿಶೀಲನೆ ಮಾಡಬೇಕು, 18 ವರ್ಷ ಆಗಿದೆ ಕಂಡುಕೊಳ್ಬೇಕು, ಆ ನಂತರ ಅವನಿಗೆ ಮತದಾರನ್ನು ಮಾಡಬೇಕು. ಇದು ಒಂದು ಬಿಟ್ರೆ ಅವ್ರಿಗೆ ನಾಗರಿಕರನ್ನಾಗಿ ಹೌದು ಅಲ್ಲೋ, ಇವನ ನಾಗರಿಕತ್ವದ ಇಲ್ಲೋ ಅನ್ನೋದು ಪರಿಶೀಲನೆ ಮಾಡೋ ಅಧಿಕಾರನೇ ಚುನಾವಣಾ ಆಯೋಗಕ್ಕಿಲ್ಲ. ಇವತ್ತು ಇದ್ರ ಪ್ರಕಾರ ಎಷ್ಟೋ ಸರ್ಕಾರಗಳು, ಇವತ್ತು ಮಮತಾ ಬ್ಯಾನರ್ಜಿ ಇರ್ಬೋದು, ಬೇರೆ ಬೇರೆ ರಾಜಕೀಯ ಪಕ್ಷಗಳಿರ್ಬೋದು, ಹೋರಾಟ ಸಂಘ ಸಂಸ್ಥೆಗಳಿರ್ಬೋದು, ಇವರು ಸುಪ್ರೀಂ ಕೋರ್ಟ್ ವರೆಗೆ ಹೋದರೂ ಸಹಿತ ಸುಪ್ರೀಂ ಕೋರ್ಟ್ ಇದನ್ನು ಸರಿಯಾಗಿ ಗಮನಕ್ಕೆ ತೊಗೊಳ್ತಾ ಇಲ್ಲ, ಜನರಿಗೆ ಒಂದು ನ್ಯಾಯ ಒದಗಿಸ್ತಾ ಇಲ್ಲ. ಇದ್ರ ಬಗ್ಗೆನೂ ನಮಗೊಂದು ವಿಷಾದ ಇದೆ. ಸರಿಯಾಗಿ ಕಾನೂನು ಪ್ರಕ್ರಿಯೆ ನಡೆಸಬೇಕು.
ಮೊನ್ನೆ ಕರ್ನಾಟಕದ ಕ್ಯಾಬಿನೆಟ್ ದಲ್ಲಿ ಒಂದು ನಿರ್ಣಯ ಮಾಡಿದ್ರು. ನಾವು SIR ಬಗ್ಗೆ ಕಾನೂನು ಸಲಹೆ ಕೇಳ್ತಾ ಇದ್ದೀವಿ. ಒಂದು ತಿಂಗಳಾಯ್ತು ಸ್ವಾಮಿಗಳೇ, ನೀವು ಇನ್ನೂ ಕಾನೂನು ಪ್ರಕ್ರಿಯೆ ಕೇಳ್ತಾ ಇದ್ದೀರಿ. ಈ SIR ಮುಗಿತಾ ಇದೆ. ಇಷ್ಟು ಸ್ಲೋ ಪ್ರಕ್ರಿಯೆಯಿಂದ ನೀವು ಇಷ್ಟು ನಿರ್ಲಕ್ಷ್ಯ ಮಾಡಿದ್ರೆ ನಾಳೆ ಕಾಂಗ್ರೆಸ್ ಪಕ್ಷದ ಸ್ಥಳಕ್ಕೆ ಹುಡುಕೆ ಇದು ಸಮಸ್ಯೆ ಆಗ್ತದೆ. ಬಿಜೆಪಿ ಅವರು ಏನು ಕಾಂಗ್ರೆಸ್ ಮುಕ್ತ ಅಂತ ಹೇಳ್ತಾ ಇದ್ದಾರ, ಅದು ಇದ್ರ ಮುಖಾಂತರ ಮಾಡ್ತಾ ಇದ್ದಾರೆ ಅವರು. ಅದು ನಿಮಗೆ ತಿಳಿತಾ ಇಲ್ಲ. ಅದಕ್ಕೆ ನಾನು ಅನಿಲ್ ಬರೀ ಅದಕ್ಕೆ ನಾವು ಹೇಳುದು ಏನಂದ್ರೆ, ಈ SIR ಪ್ರಕ್ರಿಯೆಗೆ ಸರ್ಕಾರ ವಿರೋಧ ಒಡ್ಡಬೇಕು. ಅದು ನ್ಯಾಯಯುತವಾಗಿ ನಡೆಯಂಗ್ ನೋಡ್ಕೋಬೇಕು, ಕಾನೂನುಬದ್ಧವಾಗಿ ನಡೆಯಂಗ್ ನೋಡ್ಕೋಬೇಕು. ಚುನಾವಣಾ ಆಯೋಗಕ್ಕೆ ಇದು ಅಧಿಕಾರನೇ ಇಲ್ಲ SIR ಮಾಡುವುದಾಗಿ. SIR ಅಂದ್ರೆ ನಾಗರಿಕತ್ವ ಪರಿಶೀಲನೆ ಮಾಡ್ತಿದ್ದಾರೆ. ಆ ಅಧಿಕಾರ ಇಲ್ಲಿದೆ ನಿಮ್ಗೆ? ಸಂವಿಧಾನ ನಿಮ್ಗೆ ಅದು ಅಧಿಕಾರ ಕೊಟ್ಟಿಲ್ಲ. ಅದಕ್ಕ ಇದು SIR ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಚುನಾವಣಾ ಆಯೋಗದ ಮುಖಾಂತರ ಮಾಡ್ತಾ ಇದೆ. ಇದಕ್ಕೊಂದು ಉದಾಹರಣೆ ಏನಂದ್ರ, ಒಂದು ವಾರದ ಹಿಂದೆ ಕೇರಳದ ಬಿಜೆಪಿ ಸಿಕ್ಕಾ ಚುನಾವಣಾ ಆಯೋಗದ ಆದೇಶದಲ್ಲಿ ಬಿಜೆಪಿ ಸಿಕ್ಕಾಕ್ತಾರೆ, ಬಿಜೆಪಿ ಪಕ್ಷ ಸಿಕ್ಕಾಕ್ತಾರೆ. ಚುನಾವಣಾ ಆಯೋಗದ ಮುಖ್ಯ ಕಚೇರಿ ಕೇರಳದ್ದು, ಆ ಮುಖ್ಯ ಕಚೇರಿಯಲ್ಲಿ ಬಿಜೆಪಿ ಸಿಕ್ಕಾ ಹಾಕ್ತಾರೆ. ಅದು ಪ್ರಮಾದ ಆಗಿದೆ, ಕಣ್ತಪ್ಪ. ಹಂಗಾರೆ ಸಿಕ್ಕಾ ಯಾಕಿತ್ತಲ್ಲಿ? ಈಗ ಒಂದ್ ಯಾವ್ದೋ ಕಚೇರಿ ಸಿಕ್ಕಾ ಹಿಂದ ಮುಂದಾಗಿದ್ರೆ ಏನ್ರ, ಚುನಾವಣಾ ಆಯೋಗದಲ್ಲಿ ಬಿಜೆಪಿ ಸಿಕ್ಕಾ ಯಾಕಿತ್ತು? ಇದು ಯಾರು ಕೇಳ್ತಾ ಇಲ್ಲ. ಆಯ್ತು, ಕಣ್ತಪ್ಪ ಆಗಿರ್ಬೇಕು, ಕಾನೂನು ತಪ್ಪು ಮಾಡೋದು ಸಹಜ. ಆದ್ರೆ ಸಿಕ್ಕಾ ಅಲ್ಲೇ ಹಾಕಿತ್ತು, ಬೇರೆ ಸಿಕ್ಕಾ ಹೊಡೆದಿದ್ರೆ ಕಣ್ತಪ್ಪಾಗಿದೆ ಅಂತ ಹೇಳ್ಬೋದು. ಚುನಾವಣಾ ಆಯೋಗದ ಕಚೇರಿಯಲ್ಲಿ ಬಿಜೆಪಿ ಸಿಕ್ಕಾ ಅಂದ್ರೆ ಬಿಜೆಪಿನೇ ಚುನಾವಣಾ ಆಯೋಗ ನಡೆಸ್ತಾ ಇದೆ. ಚುನಾವಣಾ ಆಯೋಗ ಬಿಜೆಪಿಗೆ ಒಪ್ಪಿಸಿಬಿಟ್ಟಿದ್ದಾರೆ, ಬಿಜೆಪಿ ಪಕ್ಷಕ್ಕೆ ಒಪ್ಪಿಸಿದ್ದಾರೆ ಚುನಾವಣಾ ಆಯೋಗದವರು ತಮ್ಮ ಅಧಿಕಾರವನ್ನು ಬಿಜೆಪಿಗೆ ಒಪ್ಪಿಸಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ಬೇಕು, ರಾಷ್ಟ್ರ ಮಟ್ಟದಲ್ಲಿ ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಆ ಶೀಲ್ ಅಲ್ಲಿ ಯಾಕೆ ಹೋಯ್ತು? ಚುನಾವಣಾ ಆಯೋಗದ ಆಫೀಸಲ್ಲಿ ಶೀಲ್ ಯಾಕೆ ಹೋಯ್ತು? ಸಿಕ್ಕಾ ಯಾಕೆ ಹೋಯ್ತದು? ಈಗ ಕರ್ನಾಟಕದಲ್ಲಿ ಏಪ್ರಿಲ್ ನಲ್ಲಿ SIR ಮಾಡ್ತಾ ಇದ್ದಾರೆ. ಎಷ್ಟು ಜನರಿಗೆ ನಾಲೆಜ್ ಇದೆ ಇದ್ರ ಬಗ್ಗೆ? SIR ಬಗ್ಗೆ ನಾಗರಿಕರಿಗೆ ನಾಲೆಜ್ ಇಲ್ಲ. ಸುಶಿಕ್ಷಿತ ಅನಿಸ್ಕೊಂಡವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಇದ್ದವರು, ಗುಳೆ ಹೋಗಂತವ್ರು, ಬಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಮಹಿಳೆಯರು, ಅನಕ್ಷರಸ್ಥರು, ಬುಡಕಟ್ಟು ಜನಾಂಗದವರು, ಇವರಿಗೆಲ್ಲ ಎಲ್ಲಿ ನಾಲೆಜ್ ಇದೆ? ಈ ಕೆಲಸ ಕಾಂಗ್ರೆಸ್ ಪಕ್ಷ ಆಗ್ಲಿ ಸರ್ಕಾರ ಆಗ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಬೇಕು. ಮತ್ತು ಎಲ್ಲಾ ಹಿಂದುಳಿದ ವರ್ಗದವರು, ಅಹಿಂದ ಜನರು ಕೂಡಿ ಒಂದು ಆಂದೋಲನ ರೂಪದಲ್ಲಿ ಇದನ್ನು ನಾವು ಪ್ರತಿರೋಧ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು SIR ಅಂದ್ರೆ ಒಂದು ಮೋಸದ ಪ್ರಕ್ರಿಯೆ. ಇದು ಏನು ಮೋಸ ಅಂದ್ರೆ, ಹಿಂದೊಮ್ಮೆ NRC, NPC, NPA, CAA ಮಾಡಿದ್ರು. ಅದನ್ನು ಜನರಿಗೆ ತ್ರಾಸ ಪಡಕ್ ಮಾಡಿದ್ರು. ಇದನ್ನು ಇಂಡೈರೆಕ್ಟ್ ಆಗಿ SIR ಮುಖಾಂತರ ಇದನ್ನು ಜಾರಿಗೊಳಿಸಲಿಕ್ಕೆ ಬಿಜೆಪಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇದ್ರ ಬಗ್ಗೆನೂ ನಾವು ಜಾಗೃತಿ ಮೂಡಿಸಬೇಕು ಜನರಲ್ಲಿ. ನಾವೇನ್ ತಿಳ್ಕೊಂಡ್ಬಿಟ್ಟಿವಿ, SIR ಅಂದ್ರೆ ಮತಪಟ್ಟಿ ಪರಿಷ್ಕರಣೆ ಅಂತ ತಿಳ್ಕೊಂಡ್ಬಿಟ್ಟಿವಿ. ತಪ್ಪು ಕಲ್ಪನೆ. ಮತಪಟ್ಟಿ ಪರಿಷ್ಕರಣೆ ಬೇರೆ ಆಗ್ತಾ ಇದೆ. ಈಗ ಕರ್ನಾಟಕದಲ್ಲಿ ಚುನಾವಣೆ ಇಲ್ಲ, ಲೋಕಸಭೆಯಲ್ಲಿ ಚುನಾವಣೆ ಇಲ್ಲ, ಲೋಕಸಭೆಗೂ ಚುನಾವಣೆ ಇಲ್ಲ. ಮತ್ತೆ SIR ಪ್ರಕ್ರಿಯೆ ಇಟ್ಟು ತುರ್ತು ಮಾಡಕ್ಕೆ ಏನ್ ಕೆಲಸ ಇದೆ? ಏನ್ ಅವಶ್ಯಕತೆ ಇದೆ? ಸರ್ಕಾರದ ಒಂದು ಹಿಡನ್ ಅಜೆಂಡಾ, ಅವರು ಮೋಸ ಮಾಡಕ, ಜನರಿಗೆ ತ್ರಾಸ ಕೊಡಾಕ ಇದು ಮಾಡ್ತಾ ಇದ್ದಾರೆ. ಇದನ್ನು ನಾವು ವಿರೋಧ ಮಾಡ್ತೇವೆ. ಈಗ ಒಂದು ತಿಂಗಳಿಂದ, 1-2 ತಿಂಗಳಿಂದ ಮ್ಯಾಪಿಂಗ್ ಆ ಮ್ಯಾಪಿಂಗ್ ಮಾಡೋರ್ಗಿ ನಾಲೆಜ್ ಇಲ್ಲ, ಮ್ಯಾಪಿಂಗ್ ಮಾಡಿಸೋರ್ಗು ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಮೊದಲು ಅದ್ರ ಬಗ್ಗೆ ತರಬೇತಿ ಕೊಡ್ಬೇಕಲ್ಲ. ಮ್ಯಾಪಿಂಗ್ ಮಾಡೋರ್ ತರಬೇತಿ ಕೊಡ್ಬೇಕು, ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡ್ಬೇಕು. ಸರ್ಕಾರದ ಕೆಲಸ ಇದು. ಸರ್ಕಾರ ಇದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ಇನ್ನೊಂದು ವಿಷಯ ಹೇಳ್ಬೇಕಂದ್ರ, ಇವತ್ತು ಪೇಪರ್ದಾಗ ನೋಡಿದೆ ನಾನು, ಪಶ್ಚಿಮ ಬಂಗಾಳದ ಒಬ್ಬ ನ್ಯಾಯಾಧೀಶರು, ಕಲ್ಕತ್ತಾ ಹೈಕೋರ್ಟಿನ ಮಾಜಿ ನ್ಯಾಯಾಧೀಶ ಶಾಹಿದುಲ್ಲಾ ಮುನ್ಷಿ ಹೆಸರೇ ಮಾಯಾ. ಇದೊಂದು ದೊಡ್ಡ ಉದಾಹರಣೆ. ಇದು ದೇಶಕ್ಕೆ ಉದಾಹರಣೆ. ಹಿಂದೆ ಆಸಾಂನಲ್ಲಿ ನಾವು ನಾನು ಅದೇ ಹೇಳ್ತಾ ಇದ್ದೀನಿ, ಯೋಧರ್ದು, ನೊಬೆಲ್ ಪ್ರೈಸ್ ಪಡೆದಂತ ಯೋಧರ್ದು
ನೊಬೆಲ್ ಪ್ರೈಸ್ ಪಡೆದಂತ ಯೋಧರಲ್ಲ, ಯೋಧರು ಈ ರಾಷ್ಟ್ರಕ್ಕಾಗಿ ದುಡಿದಂತ ಯೋಧರು, ಸ್ಕಾಲರ್ ನೊಬೆಲ್ ಪ್ರೈಸ್ ಪಡೆದಿದ್ರು ಅವರು. ಅವ್ರ ಹೆಸರಿಲ್ಲ, ಅಮರ್ತ್ಯ ಸೇನ್. ಅಮರ್ತ್ಯ ಸೇನ್ ಅವ್ರ ಹೆಸರೇ ಇಲ್ಲ ಅದರಲ್ಲಿ. ಇವತ್ತು ಹೈಕೋರ್ಟ್ ಜಡ್ಜಿನ ಹೆಸರೇ ಇಲ್ಲ. ಹಂಗಾರೆ ನೀವು ಎಷ್ಟು ಪಾರದರ್ಶಕವಾಗಿ ಮಾಡ್ತಾ ಇದ್ದೀರಿ ಇದು. ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ, ದುರ್ಬಲರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಬಡವರನ್ನ, ಹಿಂದುಳಿದವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಈ ದೇಶದಲ್ಲಿ ಹಿಟ್ಲರ್ ಆಡಳಿತ ಇರಬೇಕು, ಹಿಟ್ಲರ್ ತರ ಮೆರಿಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವು ಎಲ್ಲಾರ್ಗೂ ನಾಗರಿಕತ್ವ ಹಕ್ಕು ಕಸಿದುಕೊಂಡು ಜನರನ್ನು ಶೋಷಣೆಗೆ ಒಳಪಡಿಸ್ಬೇಕಂತ ಇದ್ದೀರಿ ನೀವು. ಅದಕ್ಕೆ ನಮ್ದು ಇದು ವಿರೋಧ ಇದೆ. ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆದಿಯಾಗಿ ಶಾಸಕರವರೆಗೆ ಸಚಿವರು ಎಲ್ಲಾರು ಸೇರಿ ಇದಕ್ಕೆ ವಿರೋಧ ಮಾಡಬೇಕು, ಜನರಿಗೆ ತಿಳುವಳಿಕೆ ಕೊಡಬೇಕು, ಜನರ ಬೆಂಬಲಕ್ಕೆ ನಿಂದಿರಬೇಕು. ಒಂದ್ ವೇಳೆ ನೀವು ಈ ದುರ್ಬಲ ವರ್ಗದ ಜನರ ಪರವಾಗಿ, ಮುಸ್ಲಿಮರ ಪರವಾಗಿ, ಹಿಂದುಳಿದ ಪರವಾಗಿ ನಿಲ್ಲದಿದ್ರೆ ನಿಮ್ಮ ಬುಡಕೆ ಇದು ಸಮಸ್ಯೆ ಇದೆ ಅಂತ ನಾನು ಇವತ್ತು ನಿಮಗೆ ಎಚ್ಚರಿಕೆ ಮಾಡ್ತಾ ಇದ್ದೀನಿ. ಅದೇ ಹೇಳುದನ ಈಗ ಪ್ರಾಕ್ಟಿಕಲ್ ಅಂದ್ರೆ ನೋಡ್ರಿ, ದಿನಾ ಮುನ್ಸಿಪಾಲಿಟಿ ಅವರು ಅನೌನ್ಸ್ ಮಾಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅವರು? 2002ನೇ ಇಸ್ವಿಯಲ್ಲಿ ನಿಮ್ಮದು ಮತದಾರ ಪಟ್ಟಿಯಲ್ಲಿ ಹೆಸರು ಇದ್ದಿದ್ದು ತಂದು ಹಾಜರು ಮಾಡಬೇಕು. ಆಯ್ತಂದ್ರ ಯಾರ್ದು ಅದೇ ಹೇಳುದು ಸರ್. ಈಗ ಪ್ರಾಕ್ಟಿಕಲ್ ಏನಾಗ್ತದೆ, 2002ನೇ ಇಸ್ವಿ ಇದ್ದವ್ರು ತಂದು ಕೊಡಬೇಕು, ಇಲ್ಲಾಂದ್ರೆ ಅವ್ರ ನಾಗರಿಕತ್ವ ಅದು ಡಿಲೀಟ್ ಆಗ್ತದೆ. ನಾಗರಿಕತ್ವ ತೆಗೆದು SIR ಇದು ಇಲ್ಲ ಇದೆ ಸರ್. ನಾಗರಿಕತ್ವನೇ SIR ಪ್ರಕ್ರಿಯೆನೇ ನಾಗರಿಕತ್ವದ ಪರಿಶೀಲನೆ. ಇಲ್ಲ ಇಲ್ಲ ಇಲ್ಲ, ನೀವು ಅಲ್ಲ, ನಾವು ತಪ್ಪು ತಗೊಂಡ್ರಿ. ನನ್ ಕಡೆ ದಾಖಲೆ ಇದೆ, ನಾ ಓದ್ತೀನಿ ಸದ್ಯ, ಈ ಸದ್ಯ ಓದ್ಬೇಕು ಸರ್. ಇಲ್ಲಿದೆ ನೋಡಿ, SIR ಅಂದ್ರ ಮತಪಟ್ಟಿ ಪರಿಷ್ಕರಣೆ ಅಲ್ಲ. ನೀವು ಮತಪಟ್ಟಿ ಪರಿಷ್ಕರಣೆ ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ ನೋಡ್ರಿ, ನಾಗರಿಕತ್ವ ಪರಿಶೀಲನೆ ಇದ್ರದ್ದು. ಅದೇ ಹೇಳಿದೆ ನಾನು, ಈಗ ಅದೇ ಹೇಳಿದೆ. ಇಲ್ಲ ಇದು ಇರ್ಲಿ, ಇದು ಎಲೆಕ್ಷನ್ ಕಮಿಷನ್ ಪ್ರಕಾರ ಇದ್ದಿದ್ದೆ ಇವ್ರು ಪ್ರಿಂಟ್ ಮಾಡ್ಯಾರ. ಇಲ್ಲಿ ನೋಡ್ರಿ, ಸ್ಪೆಷಲ್ ನೋಡಿ ಸರ್, ಸಮರಿ ರಿವಿಷನ್ ಮತ್ತು ಇಂಟೆನ್ಸಿವ್ ರಿವಿಷನ್ ಎಂಬ ಪ್ರಕ್ರಿಯೆಗಳೊಳಗೆ ಇದು ಹೇಳ್ಯಾರ. ಆ ಪ್ರಕ್ರಿಯೆಯೊಳಗೆ ಇದು ಹೇಳ್ಯಾರ. ಮತಗಟ್ಟೆ ಒಳಗೆ ಮತದಾರ ಪರಿಶೀಲನೆ ಅಲ್ಲ, ನಾಗರಿಕತ್ವ ಪರಿಶೀಲನೆ ಇದು. ಏನ್ರಿ, ಇದು ಸಮಸ್ಯೆ ಇದೆ ಜನರಿಗೆ. ಬ್ಯಾರೆ ಜಾತಿದವರು ಏನು ಇಂಟ್ರೆಸ್ಟ್ ಇಲ್ಲ, ಮುಸಲ್ಮಾನ್ರೆ ಅಲ್ಲೇ ಕಾಣಿಸ್ತಾರ. ತಪ್ಪು ಕಲ್ಪನಾ ಏನಾಗಿದೆ ಬೇರೆದವ್ರಿಗೆ, ಅದು ಮುಸ್ಲಿಮರ ಸಲುವಾಗಿ ಮಾಡ್ಯಾರ ಬಿಡು. ಆ ಕಡೆ ಅಂಕಣಕ್ಕೆ ಬೆಂಕಿ ಬಿದ್ದಿದೆ, ನಮ್ಮ ಅಂಕಣಕ್ಕೆ ಬರುದಿಲ್ಲ ಅಂತ ತಿಳ್ಕೊಂಡಿದಾರ. ಮನೆಗೆ ಬೆಂಕಿ ಬಿದ್ದೊಳಕ್ಕೆ ಎಲ್ಲಾ ಅಂಕಣ ಸುಡ್ತಾವೆ. ನಾನು ಆಗ್ಲೇ ಹೇಳಿದೆ, ಮುಸ್ಲಿಮರು ಗಾಬರಿಗೆ ಒಳಪಟ್ಟಿದ್ದಾರೆ. ಇವರು ಮುಸ್ಲಿಮರು ಅತಂತ್ರ ಆಗಿದ್ದಾರೆ, ಗಾಬರಿ ಆಗಿದ್ದಾರೆ. ಅವರು ನಮ್ಮ ನಾಗರಿಕತ್ವ ಹೋಗ್ತದ್ರು ಅಂತ ಹೇಳಿ ಅದಕ್ಕೆ ಜಾಗೃತಿ ಮೂಡಿಸುವ ಕೆಲಸ ಸರ್ಕಾರ ಮಾಡ್ಬೇಕು ಅಂತ ನಾನು ಹೇಳಿದೆ. ಸರ್, ಈಗ ಆ ಕೆಲಸ ಸರ್ಕಾರ ಮಾಡ್ಬೇಕಲ್ಲ ಸರ್. ಈಗ ಸರ್ಕಾರವೇ ನಿಮ್ದದ, ಮುಖ್ಯಮಂತ್ರಿಗಳು ನಿಮ್ಮವ್ರ ಅದಾರ. ಆ ನಿಟ್ಟಿನಲ್ಲಿ ಅವ್ರನ್ನ ಕೇಳ್ಬೇಕು, ಅವ್ರನ್ನ ನಿಯೋಗ ಮಾಡ್ಕೊಂಡು ಅವ್ರ ಹತ್ರ ಹೇಳಿ ಇದ್ರ ಕುರಿತಾಗಿ ಸರ್ಕಾರ ರಾಜಕಾರಣ ಮಾಡಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಏನ್ ನಡೀತದೆ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಅಂತಕ್ಕಂಥ. ಅಲ್ಪಸಂಖ್ಯಾತರ ನಿರ್ಲಕ್ಷ್ಯ ಮಾಡ್ತಾ ಇದ್ದಿದ್ದು ನಿಜ, ಅದಕ್ಕೊಂದು ನನ್ನ ಸಹಮತಿ ಇದೆ. ಆದ್ರೆ ಮಾಡಬೇಡ್ರಿ ಅಂತ ನಮ್ಮದು ಒತ್ತಾಯ ಇವತ್ತಿನ ನಮ್ಮ ಉದ್ದೇಶ. ಮಾಡಿದ್ರೆ ನಿಮಗೆ ಸಮಸ್ಯೆ ಇದೆ ಅಂತ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ಹೇಳ್ತಾ ಇದ್ದೀನಿ. ಕೊಡ್ತಾರೆ. ಹೈಕೋರ್ಟ್ ಅದವ್ರ ಹೆಸರು ಏನ್ ಹೇಳಿದೆ ಅದು ಹೇಳ್ತೀನಿ, ಹೊರ ಓದೋದು ಹೋಗ್ತೀನಿ. ಆ ಶಾಹಿದುಲ್ಲಾ ಮುನ್ಷಿ ಹೆಸರು ಮತ್ತು ಕುಟುಂಬದವ್ರ ಹೆಸರೇ ತೆಗ್ದಾರ. ಸ್ಟಡಿ ಮಾಡ್ರಿ. ಸೇರ್ಸಲ್ಕ್ ಮುಂದೆ ಏನು ಪ್ರಕ್ರಿಯೆ ಮಾಡ್ತಾರ ಹೈಕೋರ್ಟ್ ಜಡ್ಜ್ ಅದಾರ, ಏನಾದ್ರು ಮಾಡ್ಕೋಬಹುದು. ಸಾಮಾನ್ಯ ನಾಗರಿಕರ ಪರಿಸ್ಥಿತಿ ಏನಾಗೋದು?
ಮತದಾನ ಹಕ್ಕನ್ನು ತೆಗೆದಿಲ್ಲ, ನಾಗರಿಕತ್ವ ತೆಗೆದಾರ. ಅವ್ರದ್ದು ಮತದಾನದ ವಿಷಯ ಬೇರೆ, ಮತದಾನ ಕೊಡ್ಲಿಕ್ಕೆ ಬಿಡಲಕ್ಕ. ನಾಗರಿಕತ್ವ ಅಂದ್ರೆ ಏನದು? ಎಂತ ಘೋರ ಪರಿಣಾಮ ಅದು. ಈಗ ಮೊನ್ನೆ ಉದಾಹರಣೆ 46 ಲಕ್ಷ ವೆಸ್ಟ್ ಬೆಂಗಾಲ್ ಒಂದೇ ಕಾನ್ಸ್ಟಿಟ್ಯೂನ್ಸಿ ಹೋಯ್ತಾರೆ. ಅದೇ ಡಿಲೀಟ್ ಆಯ್ತು. ಅಫಿಷಿಯಲಿ ಫಿಗರ್ 46 ಲಕ್ಷ. ನಿಮ್ ಪ್ರಕಾರ 46 ಲಕ್ಷಕ್ಕೆ ಸಿಟಿಜನ್ಶಿಪ್ ಇಲ್ಲ, ಅವ್ರು ಇಂಡಿಯಾದವರೇ ಇಲ್ಲ. ಇದು ಒಂದು ಬರೀ SIR ಪ್ರಕಾರ ನೋಡು, ನೀವು ಹೇಳಿದ ಕರೆಕ್ಟ್. SIR ನಾಗರಿಕತೆ ಸಂಬಂಧ ಇಲ್ಲ ಸರ್. ನಾಗರಿಕತೆ ಇಸ್ ಡಿಫರೆಂಟ್ ಇಶ್ಯೂ, SIR ಡಿಫರೆಂಟ್. ನೀವ ಸರಿಯಾಗಿ ತಿಳ್ಕೊಂಡಿಲ್ಲ, ನೀವ ಸರಿಯಾಗಿ ತಿಳ್ಕೊತಾ ಇಲ್ಲ, ನೀವ ಸರಿಯಾಗಿ ಹೇಳ್ರಿ. ಈಗ ಬಿಡ್ರಿ, ಡಿಬೇಟ್ ಆಗ್ಬಾರ್ದು. ಅವ್ರು ಏನ್ ಹೇಳ್ತಾರೆ ಹೇಳಿ, ಆಮೇಲೆ ಚರ್ಚೆ ಮಾಡಕತ್ರಿ. ಈಗ ಸ್ವಲ್ಪ ಕಂಟಿನ್ಯೂ ಹೇಳಿ. ಇಲ್ಲ ಅವ್ರು ಕೇಳಿ, ಅವ್ರು ಕರೆಕ್ಟ್ ಆಮೇಲೆ ನಾಗರಿಕ ಸರ್ ಸಂಬಂಧ ಇಲ್ಲ. ಹೋಟೆಲ್ ಇದ್ದಾಗ ಅಷ್ಟೇ ಅದ. ಮತ್ತೆ ವಿಸಿಟ್ ಆದ್ಮೇಲೆ ಮತ್ತೆ ಪ್ರಾವಿಷನ್ ಅದ. ವಿಸಿಟ್ ಆದ್ಮೇಲೆ ಮತ್ತೆ ಪ್ರಾವಿಷನ್ ಅದ. ಅದು ಹೇಳಿಲ್ಲ ಈಗ. ಈಗ ಅದು ಹೇಳಿಲ್ಲ, SIR ದಲ್ಲಿ ಅದು ಹೇಳಿಲ್ಲ. ಡಿಲೀಟ್ ಆದ್ರೆ ಏನ್ ಮಾಡ್ಬೇಕು ಅನ್ನೋ ಒಂದು ಕಾಯ್ದೆ ಮಾಡಿದ ಬಳಿಕ ಅದಕ್ಕೊಂದು ಎಂಡನ್ನು ಹೇಳಿರ್ತಾರೆ. ಇದಕ್ಕೆ ಎಂಡ್ ಹೇಳಿಲ್ಲ, SIR ಪ್ರಕ್ರಿಯೆ ಅಷ್ಟೇ ಹೇಳಿಲ್ಲ. ಈಗ ನಿಮ್ ಇನ್ನೊಂದು ಡಿಲೀಟ್ ಆದ SIR ದಲ್ಲಿ ಅವ ಡಿಲೀಟ್ ಆದ್ರೆ ಏನ್ ಮಾಡ್ಬೇಕು ಅನ್ನೋದು ಹೇಳಿಲ್ಲ. ನಿಮ್ದೇ ವಿಷಯದಲ್ಲಿ ಇನ್ನೊಂದು ಗೊಂದಲ ಅದ. ನೀವೇನ್ ಹೇಳಿದ್ರಿ, ಇದು ಕಾಂಗ್ರೆಸ್ಗೆ ಲಾಸ್ ಆಗ್ತದೆ, ಬಿಜೆಪಿ ಪ್ರಕಾರ SIR ಇದು ಕೆಲಸ ಮಾಡ್ತಾರೆ ಎಲೆಕ್ಷನ್ ಕಮಿಷನ್. ಈಗ ಅಲ್ಲಿ ಏನು ಓಟ್ ತೆಗಿಯಾಕ್ತಾರೆ, ಅವ್ರು ಬರೀ ಕಾಂಗ್ರೆಸ್ನವರೇ ಓಟ್ ಮಾಡತ್ತಾರ, ಅವ್ರೇ ತಗೋದಿಲ್ಲ. ತೆಗ್ದಿದ್ದು ಸಾಮಾನ್ಯವಾಗಿ ಎಲ್ಲರೂ ತೆಗಿಯಾಕ್ತಾರೆ. ಸೊ ಹಂಗಾಗಿ ಕಾಂಗ್ರೆಸ್ಗೆ ಹೆಂಗ್ ಲಾಸ್ ಆಗ್ತದೆ? ಲಾಸ್ ಆದ್ರೆ ಬಿಜೆಪಿ ಲಾಸ್ ಆಗ್ತದೆ. ಅಲ್ಲಿ ಟಾರ್ಗೆಟ್ ಮಾಡ್ಕೊಂಡು ನೋಡಿ, ದಾಖಲೆಗಳು ಇರ್ಲಾರ್ದವ್ರು, ದಾಖಲೆಗಳು ಹೆಚ್ಚು ಕಡಿಮೆ ನೋಡ್ರಿ, ದಾಖಲೆಗಳು ಮೇಂಟೈನ್ ಮಾಡಕ್ ಆಗ್ಲಾರ್ದು ದುರ್ಬಲರು, ಅಲ್ಪಸಂಖ್ಯಾತರು, ಹಿಂದುಳಿದವರು. ಉಳಿದವ್ರು ಅಪ್ಪರ್ ಕಾಸ್ಟ್ನವರು ಎಲ್ಲಾ ದಾಖಲೆ ಇಟ್ಟಿರ್ತಾರೆ. ಇಲ್ಲಿ ಸಮಸ್ಯೆ ಆಗ್ತಾನೆ, ಅದು ಹೇಳಿತ್ತು. ಕಾಂಗ್ರೆಸ್ ಮತದಾರ ಯಾರು? ಎಲ್ಲ ಹಿರಿಯರ್ ಪಟ್ಟಾರ. ಉದ್ದೇಶ ನಕಲಿ ಮತದಾನವನ್ನ ತಡೆಯೋದು, ಡಬಲ್ ವೋಟಿಂಗ್ ತಡೆಯೋದು. ಈ ಒಂದು ಉದ್ದೇಶಕ್ಕೆ SIR ತರ್ತಾ ಇದ್ದಾರೆ. ನೀವು ಅದನ್ನ ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ? ಇದನ್ನ ಇಲ್ಲ, ನೀವು ಹೇಳ್ದಂಗಲ್ಲ, ನಕಲಿ ಮತದಾನ ತಡೆಯಕ್ಕೆ SIR ಅಲ್ಲ. SIR ಇರುವುದು ವಿದೇಶದಿಂದ ಏನು ವಲಸೆ ಬಂದಾರಲ್ಲ, ಅವರನ್ನು ಕಂಡುಹಿಡಲಿಕ್ಕೆ SIR ಮಾಡ್ತಾ ಇದ್ದಾರೆ. ನಮ್ಮ ದೇಶದವ್ರು ಹೌದಲ್ಲನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತದಾರರು ಬೇರೆ, ಇದು ಬೇರೆ, ನೀವು ಹೇಳುದು ಬೇರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈಗ ದಾಖಲಾತಿಗಳು ಏನ್ ಕೊಡ್ಬೇಕು ಸರ್? ದಾಖಲಾತಿಗಳು ಏನ್? ಅದು ದಿನಾಲು ಏನ್ ಹೇಳ್ತಾ ಇದ್ದಾರೆ, ಗಾಡಿ ಒಳಗೆ ಅನೌನ್ಸ್ ಮಾಡ್ತಿದ್ದಾರೆ, 2002ರಲ್ಲಿ ನೀವು ಯಾವ ಮತಗಟ್ಟೆಯಲ್ಲಿ ಯಾವ ಊರಲ್ಲಿ ಮತ ಹಾಕಿದ್ರಿ ಅದ್ರ ದಾಖಲೆ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ನೀವೆಲ್ಲಾರು ಕೇಳಿದಿರಿ, ನಾನು ಒಬ್ಬರೇನ್ ಕೇಳಿದ್ರಿ, ದಿನಾ ಕೇಳ್ತಾ ಇದ್ವಿ ಬೆಳಿಗ್ಗೆ. ಗುಳೆ ಹೋಗಿರ್ತೇನೆ, ಗುಳೆ ಹೋಗೋರಿಗೆ ಎಲೆಕ್ಷನ್ ಕಮಿಷನ್ ಅವರು ಪ್ರೊವಿಷನ್ ಮಾಡ್ಯಾರ. ಅದನ್ನು ಹ್ಯಾಂಗ್ ಗುಳೆ ಹೋದವ್ರಿಗೆ ಮತದಾರ ಇಲ್ಲ, ಅವರು ಮತದಾರ ಹೆಸರೇ ಇಲ್ಲ. ಭಂಡಾರ ಸಾಹೇಬ್ರಿ ಮತದಾನದಲ್ಲ, ನೀವ್ ಹೇಳೋದು ಮತದಾನದ್ದು, ನಾ ಹೇಳೋದು SIR. ನೀವ್ ಇಬ್ರು ಏನ್ ಮಾಡಾಕ್ತೀರಿ? SIR ಬಗ್ಗೆ ಹೇಳ್ರಿ. ಅದು ಇರೋದು ಮತದಾರರ ಬಗ್ಗೆ, ಮತಗಟ್ಟೆ ಪರಿಶೀಲನೆ ಬಗ್ಗೆ, ಮತದಾನದ ಮತಪಟ್ಟಿ ಪರಿಶೀಲನೆ ಬಗ್ಗೆ ಅದು ಹೇಳಿದಾರ. ಕ್ಲಿಯರ್ ಕಟ್ ಅಂದ್ರೆ SIR ಇದು ಜನರಿಗೆ ಸಮಸ್ಯೆ ಇದೆ. ಈ SIR ಸರ್ಕಾರ ಜನರಿಗೆ ತಿಳುವಳಿಕೆ ಕೊಡ್ಬೇಕು ಮತ್ತು ಪ್ರತಿರೋಧ ಒಡ್ಡಬೇಕು. ಕಾನೂನು ಪ್ರಕಾರ ಜನರಿಗೆ ಏನ್ ಸಹಾಯ ಮಾಡ್ಬೇಕು ಅದು ಮಾಡಿಸ್ಬೇಕು. ಅಂದ್ರೆ ಈ ಚುನಾವಣಾ ಆಯೋಗ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಮಾಡ್ತಾ ಇದೆ ಅಂತಕ್ಕಂಥದ್ದು ನೀವು ಹೇಳ್ತೀರಿ. ಎಲ್ಲೋ ಒಂದ್ ಕಡೆ ಎಲ್ಲ ಚುನಾವಣಾ ಆಯೋಗ ಮಿಸ್ಟೇಕೇ ಮಾಡ್ತಾ ಇದೆ. ಅವ್ರಿಗೆ ಅಧಿಕಾರನೇ ಇಲ್ಲ SIR ಮಾಡೋದು. ಚುನಾವಣಾ ಆಯೋಗ ಏನ್ ಮಿಸ್ಟೇಕ್ ಮಾಡ್ತಾ ಇದ್ರು ಸ್ಪಷ್ಟೀಕರಣ ಅವ್ರಿಗೆ ಆರ್ಟಿಕಲ್ 324 ಪ್ರಕಾರ 18 ವರ್ಷ ಮೇಲ್ಪಟ್ಟವ್ರಿಗೆ ಮತದಾರರ ಪಟ್ಟಿಯಲ್ಲಿ ಸೇರಿಸುವುದು ಅಷ್ಟೇ ಅಧಿಕಾರ ಇದೆ. SIR ಅಂದ್ರೆ ನಾಗರಿಕತ್ವ ಪರಿಶೀಲನೆ ಮಾಡುವ ಹಕ್ಕಿಲ್ಲ, ಚುನಾವಣಾ ಆಯೋಗ ಇಲ್ಲ. ಏನಾಗ್ತದೆ, ಒಂದು ಫಿಗರ್ 1 ಲಕ್ಷ 2 ಲಕ್ಷ ಅದೇ ಅದಕ್ಕೆ ಮೊದಲೇ ಕಾಣುತ್ತೆ ಅಂತ ಹೇಳ್ತಾ ಇದೀವಿ ನಾವು. ಅವಾಗೆಲ್ಲ ಇಷ್ಟೆಲ್ಲ ಹಂಗೆ ಆಗ್ಯದ, ಎಲ್ಲಾ ಕಡೆ ಆಗ್ಯದ, ಇಲ್ಲಿನೂ ಆಗ್ತದ. ಆಗಬಾರ್ದು ಅಂತ ನಾವು ಹೇಳ್ತಾ ಇದ್ದೀವಿ. ದಾವಣಗೆರೆ ಒಳಗ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ, ಅನ್ಯಾಯ ಮಾಡ್ಕೊಂಡು ಕಾಂಗ್ರೆಸ್ ಅನ್ಯಾಯತೆ ಯಾಕೆ ಶಬ್ದ ತರ್ತೀರಿ? ಟಿಕೆಟ್ ಕೊಡದಿದ್ರೆ ಅನ್ಯಾಯನ? ಹಂಗಾರೆ ಬಿಜೆಪಿ ಅವ್ರು ಯಾರ್ಯಾರು ಟಿಕೆಟ್ ಕೊಟ್ಟಿಲ್ಲ ಅವ್ರಿಗೆಲ್ಲ ಅನ್ಯಾಯ ಆಗ್ಬಿಟ್ಟಿದೆ. ಯಾರು ಹೇಳಿದ್ರು ಅನ್ಯಾಯ ಆಗಿದೆ ಅಂತ? ಯಾರು ಹೇಳಿದ್ರು? ಏನ್ ನಮ್ದು ಏನ್? ಹೌದ್ರಿ, ಎಲ್ಲರೂ ತಂಗಿ ಅನ್ಯಾಯ ಬೇರೆ, ಅಸಮಾಧಾನ ಬೇರೆ. ಅಸಮಾಧಾನ ಆಗಿದೆ ಅವ್ರಿಗೆ, ಟಿಕೆಟ್ ಎಲ್ಲಾರು ಬೇಡ್ತಿರ್ತಾರೆ. 100 ಜನ ಏನ್ ಕ್ಲಿಯರ್ ಮಾಡುದು?
ಪರವಾಗಿದೆ. ನೀ ತಡ ಮಾಡಿ ಬಂದಿರ್ತಾವ ಪರಶುರಾಮ. ನಾನು ಮೊದಲೇ ಹೇಳಿ ಇದು ಐಂದದ ಪತ್ರಿಕಾ ಪ್ರಕಟಣೆ ಹೇಳಿನಿ. ನಿನ್ನ ಕಾಂಗ್ರೆಸ್ ಬಗ್ಗೆ ಆನ್ಸರ್ ಕೊಡ್ಬೇಕಾದ್ರೆ ಅಲ್ಲಿ ಯಾರಿಗೆ ಅಸಮಾಧಾನ ಆಗಿಲ್ಲ. ಎಲ್ಲಾ ಕಡೆ ಇದು ಇರುವುದೇ, ಎಲ್ಲಾ ಪಕ್ಷದಾಗಿದೆ, ಎಲ್ಲಾ ನಕ್ಷತ್ರದಲ್ಲಿದೆ. ನಾಮಿನೇಷನ್ ಕೊಡ್ತಿರ್ತಾರೆ, ತಗೋತಿರ್ತಾರೆ. ಅದೊಂದು ಸಾಮಾನ್ಯ ಪ್ರಕ್ರಿಯೆ. ಅದು ಬಹಳ ಸೀರಿಯಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ 4 ಜನ ಇಡೀ ನಮ್ಮ ಸಮಾಜದ ಒಂದು ಇದು ಆಗ್ತದೆ ಕಡೆಗಣಿಸಿದ್ರೆ ಅಂತ ಅವ್ರು ಹೇಳಿದ್ರು. ನಿಮ್ಮ 4 ಜನ ನಿಮಿಷ, ನಿಮ್ಮ 4 ಜನ ಸಚಿವರು ಹೆಣಗಾಡಿದ್ರು. ಅವ್ರನ್ನ ನಾಮಪತ್ರ ವಾಪಸ್ ತಗೊಳಕ ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕೈ ಬಿಡ್ತಾ ಇದಾರ ಅಲ್ಪಸಂಖ್ಯಾತರು. ತಪ್ಪು ತಿಳುವಳಿಕೆ ನಿಮ್ದು. ಯಾರು ಕೈ ಬಿಟ್ಟಿಲ್ಲ. ಎಲ್ಲರೂ ಎಲ್ಲೆಲ್ಲಿ ಇರ್ಬೇಕು ಅಲ್ಲಿ ಅದಾರ. ನಿಮ್ ವಿರುದ್ಧ ಸಡ್ಡೆ ಹೊಡೆದು ನಿಂತಿದಾರಲ್ಲ ಅಲ್ಲಿ ಈಗ ಚುನಾವಣೆಗೆ. ಪಕ್ಷೇತರ ಬೆಂಬಲಿಸ್ತಾರಲ್ಲ. ಇನ್ಫಾರ್ಮೇಶನ್ ಯಾರು ಯಾರು ಪೈಲ್ವಾನ್ಗೆ ಅಪ್ಪುದೋಗ ಡಿ.ಕೆ. ಶಿವಕುಮಾರ್ ಹೇಳ್ಯಾರ. ಜಮೀರ್ ಅಹಮದ್ ಬಂತ ಹೇಳಿದ್ರು. ಗೊತ್ತದ ಇಲ್ಲ ಗೊತ್ತು ಇಲ್ಲ, ಆ ಲೆವೆಲ್ ಮಾತಾಡೋ ಅಧಿಕಾರ ನಮಗಿಲ್ಲ. ಮೋದಿ ಮುದ್ದೆ ಅಂತ ಮಾತಾಡ್ತೀನಿ. ಆದ್ರ ಅಲ್ರಿ, ಜಮೀರ್ ಅಹಮದ್ ಮತ್ತು ಆ ಸಾದಿಕ್ ಪೈಲ್ವಾನ್ ನಡುವೆ ಏನಾಗ್ಯದ ನನ್ಗೆ ಗೊತ್ತದ. ಅದ್ರ ಬಗ್ಗೆ ನಾನು ಮಾತಾಡ್ಬೇಕಾ? ಹೌದ್ರಿ, ಆಗಿರ್ಬೇಕು. ನನಗೇನ್ ಸಂಬಂಧ ಇಲ್ಲ, ನನ್ಗೆ ಗೊತ್ತಿಲ್ಲ. ಅವ್ರು ಸಿಗರೇಟ್ ವಿಚಾರ, ನೀವು ಒಬ್ಬ ವಕ್ತಾರರಾಗಿ ಸಿಗರೇಟ್ ವಿಚಾರ ನಮಗೇನು ನಿಮ್ಮ ಈಗ ಚುನಾವಣೆಗೆ ದಾವಣಗೆರೆಗೆ ಸಂಬಂಧಪಟ್ಟಂತ ಚುನಾವಣೆಗೆ ಸೆಡ್ ಹೊಡೆದು ನಿಂತ ಆ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಸೆಡ್ ಹೊಡೆದು ನಿಂತಿದ್ದಾರೆ, ಪೈಲ್ವಾನ್ಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅನ್ನೋದು ವರದಿ ಇದೆ. ಕಾಂಪ್ರಮೈಸ್ ಆಗಿ ತಿರುಗಿ ರಾಜ್ಯ ತುಂಬಾ ಎಲ್ಲ ಆಗ್ಯದಪ್ಪ ಅಣ್ಣ, ಎಲ್ಲ ಆಗ್ಯದ. ಅಂದ್ರೆ ಕಣದಲ್ಲಿ ಅಭ್ಯರ್ಥಿಗಳು ಮಾಧ್ಯಮದವ್ರಿಗೆ ದಾವಣಗೆರೆ ಒಂದೇ ಕಾರಣ, ಇಡೀ ರಾಷ್ಟ್ರ ತುಂಬಾ ಹಿಂಗೆ ನಡೀತಾವ ಎಲ್ಲ ನಡೆಯದೇ ಅದೆಲ್ಲ. ಇದ್ರಾಗ ಕಾಂಗ್ರೆಸ್ ಅಂದ್ಕೊಳ್ಳೆ ಪ್ರೇಮ್ ಭಾವ ಬರ್ಬೋದು. ಈಗ ಬಾಗಲಕೋಟೆಗೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಲ್ಲೂ ಕೂಡ ಅದೇ ಕುಟುಂಬಕ್ಕೆ ಏನು ಟಿಕೆಟ್ ಕೊಟ್ಟಿರಲಿಲ್ಲ, ಭೇಟಿ ಅವ್ರ ಕುಟುಂಬಕ್ಕೆ ಏನು ಟಿಕೆಟ್ ಕೊಟ್ಟಿರಲಿಲ್ಲ. ಅಲ್ಲೂ ಕೂಡ ಅಸಮಾಧಾನ ಹೊಗೆಯಾಡ್ತಾ ಇದೆ. ಹಾಗಾಗಿ ಅಲ್ಲೂ ಕೂಡ ಸೋಲ್ ಆಗ್ತದೆ ಅನ್ನೋದು ಕೆಲವೊಂದು ಬಲ್ಲ ಮೂಲಗಳು ಹೇಳ್ತಾ ಇದ್ದಾರೆ ಸರ್. ಅಸಮಾಧಾನ ಎಲ್ಲ ಕಡೆ ಇರುದೇ. ಅದನ್ನೇ ಬಿಜೆಪಿ ಇಂಟ್ಯಾಕ್ಸ್ ಮಾಡ್ಕೊತಾ ಇದೆ. ಮುಸ್ಲಿಮರಿಗೆ ಯಾಕೆ ಬೇರೆದವ್ರಿಗೆ ಅಸಮಾಧಾನ ಇರಲ್ವಾ? ಲಿಂಗಾಯತರಿಗೆ ಅಸಮಾಧಾನ ಇಲ್ವಾ? ನಮ್ಗೆ ಈ ಸಲ ಕೊಡಬೇಕಾಗಿತ್ತು ಅಂತ ಲಿಂಗಾಯತರು ವಿಚಾರ ಮಾಡಲ್ವಾ? ಉಳಿದ ಕಮಿಟಿ ಹಿಂದುಳಿದವ್ರು ವಿಚಾರ ಮಾಡಲ್ವಾ? ಮುಸ್ಲಿಮರು ಯಾಕೆ ವಿಚಾರ ಮಾಡ್ತಾರೆ? ಎಲ್ಲಾರು ವಿಚಾರ ಮಾಡ್ತಾರೆ. ಒಂದು ಪಕ್ಷದ ನಿರ್ಣಯ ಪ್ರಕಾರ ಮತ್ತೆ ಆಮೇಲೆ ಎಲ್ಲರೂ ಬೆನ್ನ ಹತ್ತಾರೆ ಅಷ್ಟೇ. ಅದೇನು ಕಾಲ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಅಂತ ಆರೋಪ ಮಾಡ್ತಾ ಇದ್ರಿ. ಈಗ ಕಾಂಗ್ರೆಸ್ನವರು ಕುಟುಂಬದ ರಾಜಕಾರಣ ನಡೀತಾ ಇದೆ. ಇದನ್ನ ಹೆಂಗ್ ಒಪ್ಕೊಳ್ತೀರಿ? ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಅಂತ ಯಾರು ಆರೋಪ ಮಾಡಿಲ್ಲ. ಅವ್ರು ಮಾಡಿದ ಉತ್ತರ ಕೊಟ್ಟಿವ್ ನಾವು. ಬಿಜೆಪಿಲಿಕ್ಕಿಂತ ಅವರೇ ಬಿಜೆಪಿ ಎಬ್ಸಿದ್ದು ಕುಟುಂಬ ರಾಜಕಾರಣ ಎಬ್ಸಿದ್ದು ಅವರು. ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ವಿ. ಕಾಂಗ್ರೆಸ್ ಯಾವಾಗಲೂ ಆರೋಪ ಮಾಡಿಲ್ಲ. ಮಾಡಿದಕ್ಕೆ ನಾವು ಪ್ರತಿರೋಧ ಹೇಳಿದ್ವಿ. ನಿಮ್ಮಲ್ಲಿನೂ ಅದೇ ಇದೆ ಅಂತ ಹೇಳಿ. ಮುಸಲ್ಮಾನ ಬಂದ್ರೆ ಮುಸಲ್ಮಾನ ಎಲ್ಲಿ ಹೋಗುದಿಲ್ಲ, ಕರೆಯುದು ಬೇಡ. ಬಾಗಲಕೋಟೆಗೆ ಯಾವ ದಿವಸ ಕರೆದಿಲ್ಲ. ಹೋಟೆಲ್ ನೆಗ್ಲೆಕ್ಟ್ ಮಾಡಿ ಅವ್ರು ಇಟ್ಬಿಟ್ಟು ನಮ್ಗೆ ಯಾರು ಹಾಕ್ತಾರ ಓಟ? ಕಾಂಗ್ರೆಸ್ ಅವರು ಮುಸ್ಲಿಮರ ಮೆಂಟಾಲಿಟಿ ಹೇಳ್ತೀನಿ. ಇಲ್ಲ, ಈಗ ಎರಡು ಕಡೆ ಈವನ್ ಮಿನಿಸ್ಟರ್ಗೆ ಕರೆದಿಲ್ಲ. ನಾಮಿನೇಷನ್ ದಿವಸ ಗೊತ್ತದು ಇಲ್ಲ ಗೊತ್ತಿಲ್ಲ, ಯಾರಿಗೆ ಕರೆದಿಲ್ಲ. ಈ ತರ ಕಾಂಗ್ರೆಸ್ ಮೆಂಟಾಲಿಟಿ ಅದ. ಫೋಕಸ್ ಮಾಡೋದು ಮುಸಲ್ಮಾನ್ ತಪ್ಪು ತಗೊಂಡು ಇದು ಫೋಕಸ್ ಮಾಡೋದಂತ ಹೇಳುದು ತಪ್ಪು ಸರ್, ಹಂಗಿಲ್ಲ. ವಿಷಯ ಡೈವರ್ಟ್ ಆಗ್ತಾ ಇದೆ ನಮ್ಮ ಕಂಟ್ರಿದು. ಹೇಳ್ತೀನಿ, ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಅಲ್ಲಿ ನೋಡಿ ಹೇಳ್ಬೇಡ್ರಿ ಸರ್. ನಿನಗೆ ನೋಡಿ ಹೇಳ್ತೀನಪ್ಪ. ಅವ್ರ ಗೊತ್ತಾ, ನೀವು ಅವ್ರೊಬ್ಬರಿಗೆ ಪ್ರೆಸ್ ಮೀಟ್ ಮಾಡಿದಾಗ ಆಗತ್ತೆ. ನೋಡ್ರಿ ಕ್ಯಾಮ್ರಾ ಈ ದೇಶದಲ್ಲಿ ಕಾಂಗ್ರೆಸ್ ಮುಸ್ಲಿಮರಿಗೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದೆ ಅಂತ ಹೇಳಿದಾರೆ, ಮತ್ತು ಮುಸ್ಲಿಮರು ಕಾಂಗ್ರೆಸ್ ಬಂದಿದೆ ಅಂತ ಹೇಳಿದಾರೆ. ಇದು ಉದ್ದೇಶ ಏನಿದೆ? ಲೀಡರ್ಗಳು ಏನೇನು ಮಾತಾಡಿ, ಮುಸ್ಲಿಮರು ಮತ್ತು ದಲಿತರಿಗೆ ಹಿಂದುಳಿದವ್ರಿಗೆ ಏನಿದೆ, ಈ ದೇಶದ ಸಂವಿಧಾನ ಉಳಿಬೇಕು. ಅಧಿಕಾರಕ್ಕಿಂತಲೂ ಮುಖ್ಯವಾಗಿ ದೇಶದ ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ಬೇಕಂತೇಳಿ ಕಾಂಗ್ರೆಸ್ ಬಂದಿದ್ದಾರೆ. ಇವರು ಬಿಜೆಪಿಯವರು ಸಂವಿಧಾನವನ್ನು ಮೊಟಕುಗೊಳಿಸ್ತಿದ್ದಾರೆ, ಅದನ್ನು ದುರ್ಬಲಗೊಳಿಸ್ತಾ ಇದ್ದಾರೆ. ಅದಕ್ಕೆ ನಾವು ಸಂವಿಧಾನ ಉಳಿಸಬೇಕಾದ್ರೆ ಕಾಂಗ್ರೆಸ್ ಒಂದು ಪರ್ಯಾಯ ಶಕ್ತಿ ತಗೊಂಡು ಈ ದೇಶದಲ್ಲಿ ಮುಸ್ಲಿಮರು ಕಾಂಗ್ರೆಸ್ ಬಂದಿದ್ದಾರೆ ಅಷ್ಟೇ ಹೊರತಾಗಿ ಯಾರಿಗೆ ವಿರೋಧಿಲ್ಲ, ಯಾರಿಗೆ ಪರ ಇಲ್ಲ. ಸಂವಿಧಾನದ ಪರವಾಗಿ ಇವರೆಲ್ಲ ಹಿಂದುಳಿದವರು, ದಲಿತರು, ಮುಸ್ಲಿಮರು ಇವರೆಲ್ಲ ಸಂವಿಧಾನ ಉಳಿಸುವ ಸಲುವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಒಂದು ಸಂವಿಧಾನ ಕೊಟ್ಟಿದ್ದಾರೆ, ಅದು ಉಳಿಸಲು ಕೊಡ್ತಾ ಇದ್ದಾರೆ. ಯಾವ ಪಾರ್ಟಿ ಇಲ್ಲ ಸತಕ
ಆ ಉದ್ದೇಶದಿಂದ ಕಾಂಗ್ರೆಸ್ support ಮಾಡ್ತಾರ ಅಂತ ಹೇಳ್ತಾ ಇದ್ದಾರೆ. ಪರಶುರಾಮ್ ಹೌದಿಲ್ರಿ? ಪರಶುರಾಮ್ ಸಂವಿಧಾನ ಉಳಿದ ಹೇಳ್ತೀರಿ, ಯಾವ ರೀತಿ ಉಳಿಸಕ್ ಸಾಧ್ಯ ನೀವು ತಮ್ದು ಮತದಾನದೇ ಒಂದ್ ಶಕ್ತಿ, ಮತ್ತೇನ್ ಶಕ್ತಿ ನಮಗ ಉಳಿಸಲಿಕ್ಕೆ ಅದು ಒಂದೇ ಶಕ್ತಿ. ಮತದಾನ ಒಕ್ಕಟ್ಟಾಗಿ ಮತದಾನ ಹಾಕಿ ಸಂವಿಧಾನ ಉಳಿಸಲು ಪ್ರಯತ್ನ ಮಾಡ್ತೀವಿ. ಬಿಜೆಪಿ ಅದನ್ನ ಮೊಟಕುಗೊಳಿಸ್ತಾ ಇದೆ, ಕಸಗೊಳಕತ್ತರ, ಅದಕ್ಕೆ ನಾವು ಉಳಿಸ್ಬೇಕು. ನೀವು ಆಗ್ಲೇ ಒಂದ್ ಮಾತು ಹೇಳಿದ್ರಿ, ಆಗ್ಲೇ ನೀವು ಒಂದ್ ಮಾತು ಹೇಳಿದ್ರಿ, ಸಂಪೂರ್ಣವಾಗಿ ಚುನಾವಣಾ ಆಯೋಗದ ಮುಖಾಂತರ ಇದು ಎಲ್ಲೋ ಒಂದ್ ಕಡೆ ನಿಮ್ಮ ಕಾಂಗ್ರೆಸ್ ಅನ್ನು ಮೊಟಕುಗೊಳಿಸುವಂತ ಒಂದ್ ಭಯಂಕರ ಅಂಜಿದ್ರಿ ಅಲ್ಲ? ಅಂಜುದೇನದ್ರಾಗ ನಡೆದಿದ್ದು ಹೇಳಿದೆವು. ಏನ್ ನಡೀತಾ ಅದು ಪ್ರತಿರೋಧ ಹೊಡ್ಬೇಕಲ್ಲ. ಈಗ ಒಬ್ಬ ನೀ ಬಂದ್ ನಮ್ಮ ಮೇಲೆ ಹಲ್ಲೆ ಮಾಡೋ ನಾವು ಪ್ರತಿರೋಧ ಹೊಡ್ಬೇಕು ಅನ್ಸ್ತಾರೆ ಯಾರು ಅಂಜುದಿಲ್ಲ. ಈ ದೇಶದಲ್ಲಿ ಕಾಂಗ್ರೆಸ್ 126 ವರ್ಷದ ಇತಿಹಾಸ ಇದೆ, ಏನ್ ಅಂಜು ಪ್ರಶ್ನೆ ಇಲ್ಲ. ಇವತ್ತಿಲ್ಲ ನಾಳೆ ಅದು ಮತ್ತೆ ಕಾಲಚಕ್ರ ತಿರುಗ್ತದ. ನಮ್ಮ ಸರ್ಕಾರ ನಮ್ಮದು ಬಂದೇ ಬರ್ತದೆ. ಮತ್ತೆ ಯಾರ ಏನ್ ಕೇಳಿ